ಎಲ್ರಿಗೂ ನಮಸ್ತೆ. ನಾನು ಶ್ರೇಯಾ ಟಿ.ಎಸ್. ಇವತ್ತು ನಮ್ಮ ಜೊತೆ ಮೇಜರ್ ಅಶ್ವಥ್ ಕುಮಾರ್ ಇದ್ದಾರೆ. ಇವರು ಇಂಡಿಯನ್ ಆರ್ಮಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು. ಇವ್ರ ಫಸ್ಟ್ ಪೋಸ್ಟಿಂಗ್ ಲೇ ಲಡಾಖಲ್ಲಾಗಿದ್ರು. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ಮೈ ಚಾನಲ್ ಸರ್. ಥ್ಯಾಂಕ್ ಯು. ನೀವು ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ, ನೀವು ಆರ್ಮಿಗೆ ಹೇಗೆ ಜಾಯ್ನ್ ಆದ್ರಿ ಅನ್ನೋದು. ಖಂಡಿತ. ನಾನು 1985ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ತಕ್ಷಣವೇ ನಾವೆಲ್ಲ ಒಂದು ಟೀಮ್ ಅಂದರೆ 15 to 20 ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲ ಸೇರಿ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ವಿ. ಆ ಟೂರ್ನಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಆ 3 ಡೇಸು ನಾವು ಅಲ್ಲಿ SSB ಅಲಹಾಬಾದ್ ಅಂತ ಎಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ಆ ಸೆಲೆಕ್ಷನ್ ಸೆಂಟರ್ ಅಲಹಾಬಾದಲ್ಲಿ ಇರೋ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಸೆಲೆಕ್ಷನ್ ಬೋರ್ಡ್ನಲ್ಲಿ ಹೋಗಿ ಸೆಲೆಕ್ಷನ್ ಪ್ರಾಸೆಸ್ ನಡೆದ ನಂತರ ಅದರಲ್ಲಿ ನಾನೊಬ್ಬ ಮಾತ್ರ ಸೆಲೆಕ್ಟ್ ಆದೆ. ಅದೇ ರೀತಿ ಇನ್ನೂ ಬೇರೆ ಬೇರೆ ಫ್ರೆಂಡ್ಸ್ ಬೇರೆ ಬೇರೆ ಸೆಲೆಕ್ಷನ್ ಬೋರ್ಡಿಂದ ಸೆಲೆಕ್ಟ್ ಆದದ್ದು. ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ 1 ವರ್ಷಗಳ ಟ್ರೈನಿಂಗ್ ನಡೀತು. ಅದು 1985 ಜನವರಿಯಿಂದ ಡಿಸೆಂಬರ್ 1987ವರೆಗೂ 1 ವರ್ಷಗಳ ಕಾಲ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ ಟ್ರೈನಿಂಗ್ ನಡೀತು. ಅದರ ನಂತರ ನಾನು ಸುಮಾರು 14 ವರ್ಷಗಳ ಕಾಲ ಇಂಡಿಯನ್ ಆರ್ಮಿನಲ್ಲಿ ಸರ್ವಿಸ್ ನಡೆಸಿದ್ದೀನಿ. ಅದರಲ್ಲಿ ಫಸ್ಟ್ ಪೋಸ್ಟಿಂಗ್ ಬಂದು ಲೇ ಲದಾಖಲ್ಲಿ ಪೋಸ್ಟಿಂಗ್ ಆಗಿತ್ತು. ಸರ್, ಇವಾಗ ನೀವು ಡೆಹ್ರಾಡೂನಲ್ಲಿ ಸೆಲೆಕ್ಷನ್ ಆಗಿತ್ತು ಅಂತ ಹೇಳಿದ್ರಿ. ಡೆಹ್ರಾಡೂನ್ ಟ್ರೈನಿಂಗಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅದೆಲ್ಲ ಹೇಗಿತ್ತು? ಖಂಡಿತ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಏನಿದೆ, ಇಡೀ ಪ್ರಪಂಚದಲ್ಲೇ ಟಫೆಸ್ಟ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿದ್ರೆ ಅದು ಇಡೀ ವರ್ಲ್ಡಲ್ಲೇ ಅದು ನಂಬರ್ 2 ಪ್ಲೇಸಲ್ಲಿ ಬರುತ್ತೆ ಆಫ್ಟರ್ ದ ಸ್ಟ್ಯಾಂಡರ್ಡ್ಸ್ ನಂತರ. ಸೊ ಅದರಲ್ಲಿ ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಅಂದರೆ, ನಮ್ಮ ಟ್ರೈನಿಂಗ್ ಪ್ರತಿನಿತ್ಯ ಬೆಳಗ್ಗೆ 4:30-5 ಗಂಟೆಗೆ ಶುರು ಆದರೆ ರಾತ್ರಿ 9:30-10 ಗಂಟೆ ತನಕ ಕಂಟಿನ್ಯೂಸ್ ಟ್ರೈನಿಂಗ್ ನಡೀತಾ ಇರುತ್ತೆ. ಸೊ ಟ್ರೈನಿಂಗ್ ಅಂತ ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ ಆಗ್ಬೋದು, ಡ್ರಿಲ್ ಆಗ್ಬೋದು, ವೆಪನ್ ಟ್ರೈನಿಂಗ್ ಆಗ್ಬೋದು, ಟ್ಯಾಕ್ಟಿಕ್ಸು, ಅಡ್ಮಿನಿಸ್ಟ್ರೇಷನ್ನು, ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಎಕ್ವಿಪ್ಮೆಂಟ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಈ ರೀತಿ ಹಲವಾರು ಥರದ ಟ್ರೈನಿಂಗ್ಗಳು 1 ವರ್ಷಗಳ ಕಾಲ ಸತತವಾಗಿ ನಡೀತಾ ಇರುತ್ತೆ. ಸೊ ಅದರಲ್ಲಿ ಆ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ ನಂತರ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು 1 ವರ್ಷಗಳ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಟ್ರೈನಿಂಗ್ ಬಂದ ನಂತರ ಎಷ್ಟು ಕಾನ್ಫಿಡೆನ್ಸ್ ಆಗುತ್ತೆ ಅಂತಂದರೆ, ವಿಲ್ ಬಿ ಎ ಕಂಪ್ಲೀಟ್ ಲೀಡರ್ ಅಂತಂದರೆ ಇಡೀ ಒಂದು ಟೀಮ್ನ ಲೀಡ್ ಮಾಡೋಷ್ಟು ಕೆಪಾಸಿಟಿ, ಕಾನ್ಫಿಡೆನ್ಸು ಮತ್ತು ಡಿಟರ್ಮಿನೇಷನ್ ಅವನಲ್ಲಿ ಬರುತ್ತೆ. ಆ ಥರದ್ದಿದೆ. ಸೊ ಅದು ಈ ಟ್ರೈನಿಂಗ್ನ ವಿಶೇಷತೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್. ಸರ್, ಡೆಹ್ರಾಡೂನಿನಲ್ಲಿ ನೀವು ಟ್ರೈನಿಂಗ್ ಪಡ್ಕೊಂಡಿದ್ರಿ. ಅದೆಲ್ಲ ನೀವು ತಗೊಂಡಿರೋ ಟ್ರೈನಿಂಗು, ಅಲ್ಲಿ ಸಿಕ್ಕಿರೋ ನಾಲೆಜು, ಅದೆಲ್ಲ ನಿಮಗೆ ಲೇ ಲಡಾಖ್ ಪೋಸ್ಟಿಂಗಲ್ಲಿ ಮತ್ತು ನಿಮ್ಮ ಲೈಫಲ್ಲೆಲ್ಲ ಹೇಗೆ ಯೂಸ್ ಆಯಿತು? ಖಂಡಿತ. ನಾನು ಆಲ್ರೆಡಿ ಹೇಳ್ದಾಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಟ್ರೈನಿಂಗ್ ಅನ್ನೋದೇನಿದೆ, ಒಂದು ಆಲ್ರೌಂಡ್ ಟ್ರೈನಿಂಗ್, ಒಂದು ಕಂಪ್ಲೀಟ್ ಟ್ರೈನಿಂಗ್ ಅಂತಂದರೆ ಜೀವನದಲ್ಲಿ ಯಾವುದೇ ರೀತಿ ಚಾಲೆಂಜನ್ನು ಫೇಸ್ ಮಾಡೋದಕ್ಕೆ ಅದನ್ನು ತಯಾರು ಮಾಡುತ್ತೆ. ಮಾನಸಿಕವಾಗಿ ಅಂದರೆ ಸೈಕಲಾಜಿಕಲಿ, ಫಿಸಿಕಲಿ 2 ರೀತಿಯಿಂದನೂ ಟ್ರೈನಿಂಗ್ ಟ್ರೈನಿಂಗ್ ಡೆವಲಪ್ ಮಾಡುತ್ತೆ. ಸೊ ಅದು ನಾವು ಸರ್ವೀಸಲ್ಲಿ ಇದ್ದಷ್ಟೇ ಅಲ್ಲ, ಈವನ್ ಸರ್ವೀಸಿಂದ ಹೊರಗಡೆ ಬಂದ ನಂತರ ಕೂಡ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದು ನಮಗೆ ಅಷ್ಟು ಕಾನ್ಫಿಡೆನ್ಸ್ನ ಕೊಡುತ್ತೆ. ಯಾವುದೇ ರೀತಿ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಫೇಸ್ ಮಾಡೋಷ್ಟು ಒಂದು ಕಾನ್ಫಿಡೆನ್ಸ್ನ ಕೊಡುತ್ತೆ. ಸರ್, ಲೇ ಲಡಾಖಲ್ಲಿ ಪೋಸ್ಟಿಂಗ್ ಆಗಿತ್ತು, ಅದು ಯಾವ ವರ್ಷದಲ್ಲಾಗಿತ್ತು ಮತ್ತು ಅಲ್ಲಿ ನಿಮ್ದು ಏನೇನು ಎಕ್ಸ್ಪೀರಿಯೆನ್ಸ್ ಇತ್ತು, ಏನೇನು ಚಾಲೆಂಜಸ್ ಇತ್ತು? 1988ಅಲ್ಲಿ ನನ್ನ ಫಸ್ಟ್ ಪೋಸ್ಟಿಂಗು ಲೇ ಲದಾಖಕ್ಕೆ ಪೋಸ್ಟಿಂಗ್ ಆಯಿತು. ಲೇ ಲದಾಖ್ ಅಂತಂದರೆ ನಿಮಗೆಲ್ರಿಗೂ ತಿಳಿದಾಗೆ ಇದು ಒಂದು ಹೈ ಆಲ್ಟಿಟ್ಯೂಡ್ ಏರಿಯಾ ಅಂತಂದರೆ +12,000 ಫೀಟ್ ಆ್ಯಂಡ್ ಎಬೋ ದಿ ಮೀನ್ ಸಿ ಲೆವೆಲ್. ಸೊ ಅಲ್ಲಿ ಟೆಂಪ್ರೇಚರ್ ಯೂಶ್ವಲಾಗಿ -20 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಕಮ್ಮಿಯಾಗಿ ಹೋಗುತ್ತೆ. ಮತ್ತು ಅಲ್ಲಿ ಫಾಸ್ಟ್ ಫ್ಲೋಯಿಂಗ್ ರಿವರ್ ಇಂಡಸ್ ಕೂಡ ಮೇಲ್ಗಡೆ 1 ಮೀಟ್ರಷ್ಟು ಲೇಯರು ಕಂಪ್ಲೀಟ್ ಫ್ರೀಸ್ ಆಗೋಗುತ್ತೆ ಚಳಿಗಾಲದಲ್ಲಿ. ಸೊ ಅಲ್ಲಿ ಯಾವುದೇ ರೀತಿ ತರಕಾರಿ ಆಗಲಿ, ಫ್ರೆಶ್ ವೆಜಿಟೇಬಲ್ಸ್, ಫ್ರೂಟ್ಸ್ ಯಾವುದೇ ರೀತಿ ಸಿಗೋದಿಲ್ಲ. ಮತ್ತು ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇರೋದ್ರಿಂದ ಅಲ್ಲಿ ಆಪ್ರೇಟ್ ಮಾಡೋದು ಕೂಡ ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದು ಒಂದು ಸ್ಪೆಷಲೈಸ್ ಎಕ್ವಿಪ್ಮೆಂಟ್ ಇರುತ್ತೆ, ಮತ್ತು ನಮಗೆ ಅದಕ್ಕೋಸ್ಕರನೇ ಸ್ಪೆಷಲೈಸ್ಡ್ ಕ್ಲೋತಿಂಗ್ ಇರುತ್ತೆ, ಮತ್ತು ಊಟ ತಿಂಡಿಗಳ ವ್ಯವಸ್ಥೆ ಕೂಡ ಅದಕ್ಕೆ ಸ್ಪೆಷಲೈಸ್ ಆಗಿರುತ್ತೆ. ಸೊ ಆ ಎಲ್ಲ ಒಂದು ಕಷ್ಟತೆಗಳಲ್ಲೂ ಕೂಡ, ಕಷ್ಟ ಅಂಥ ಸ್ಥಿತಿನಲ್ಲೂ ಕೂಡ ಅದಕ್ಕೆ ತಯಾರಿ ಮಾಡಿ ನಮಗೆ ಟ್ರೈನಿಂಗ್ ಆ ಥರ ಇರೋದ್ರಿಂದ, ಸೊ ಅಲ್ಲಿ ನಾವು ನಮಗೇನು ಟಾಸ್ಕ್ ಕೊಟ್ಟಿರ್ತಾರೆ ಇಂಜಿನಿಯರಿಂಗ್ ಟಾಸ್ಕ್, ಅದೆಲ್ಲದೂ ಕೂಡ ಮಾಡಿದ್ದೀವಿ. ನೀವು ಲೇ ಲಡಾಖಲ್ಲಿ ಎಕ್ಸಾಕ್ಟಾಗಿ ಅಲ್ಲಿ ಏನು ಮಾಡ್ತಾ ಇದ್ರಿ? ನೀವು ಸಿವಿಲ್ ಇಂಜಿನಿಯರ್ ಅಂತ ಹೇಳಿದ್ರಿ. ನಿಮ್ಮ ಎಜುಕೇಷನ್ ಪ್ರಕಾರ ಅಲ್ಲೆಲ್ಲ ನೀವು ಹೇಗೆ ಸರ್ವಿಸ್ ಕೊಟ್ರಿ? ಸೊ ಸಿವಿಲ್ ಇಂಜಿನಿಯರ್ಸ್ ಆಗಿದ್ದು ನಾವು ಕೋರ್ ಆಫ್ ಇಂಜಿನಿಯರ್ಸಲ್ಲಿ ನಮ್ಮ ಟಾಸ್ಕ್ಗಳೇನಪ್ಪ ಅಂತಂದರೆ, ರೋಡ್ ಫಾರ್ಮೇಷನ್ ಆಗಿರ್ಬೋದು, ಡಿಫೆನ್ಸಸ್ ಎಸ್ಟಾಬ್ಲಿಷ್ ಮಾಡ್ಬೋದಿರ್ಬೋದು, ಮತ್ತು ಮೈನ್ ಫೀಲ್ಡ್ ಆಗ್ಬೋದು, ಅದೇ ರೀತಿ ಬ್ರಿಡ್ಜಸ್ನ ಶಾರ್ಟ್ ಟರ್ಮಲ್ಲಿ ಬ್ರಿಡ್ಜಸ್ನ ಮಾಡೋದು ಯಾವ ರೀತಿ, ಆಪರೇಷನಲ್ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ನಾವು ಅದನ್ನು ಯಾವ ರೀತಿ ಎನಿಮಿಗೆ ಡಿನೈ ಮಾಡೋದು, ಅಂದರೆ ಅವ್ರಿಗೆ ಯಾವುದೇ ರೀತಿ ಅವ್ರು ನಮ್ಮ ಏರಿಯಾ ಒಳಗಡೆ ಬರದೇ ಇರೋ ರೀತಿಯಲ್ಲಿ ಯಾವ ರೀತಿ ತಡೆಗಟ್ಟಬೇಕು, ಅದಕ್ಕೆ ಮೈನ್ ಫೀಲ್ಡ್ ಎಲ್ಲ ಲೇ ಮಾಡೋದಕ್ಕೆ ಟ್ರೈನಿಂಗ್ ಮಾಡ್ತೀವಿ. ಅದೇ ರೀತಿ ರೋಡ್ ಫಾರ್ಮೇಷನ್ ಮಾಡಬೇಕು ಅಂತಂದರೆ, ಈಗ ಬೆಟ್ಟ ಗುಡ್ಡ ಕಾಡಲ್ಲಿ ರೋಡ್ ಮಾಡಬೇಕಾದ್ರೆ ತುಂಬ ಕಷ್ಟವಾಗಿರುತ್ತೆ. ಸೊ ಅದನ್ನು ರೋಡ್ ಅಲೈನ್ಮೆಂಟ್ನ ಫೈನಲೈಸ್ ಮಾಡಿ ನಂತರ ಅದನ್ನು ಜೀಪಬಲ್ ಟ್ರ್ಯಾಕ್ ಆಗಿ ಡೆವಲಪ್ ಮಾಡಿ ನಂತರ ರೆಗ್ಯುಲರ್ ಟ್ರಾಫಿಕ್ಗೆ ಅದನ್ನು ಅನುವು ಮಾಡ್ಕೊಡೋದಕ್ಕೋಸ್ಕರ ಟು ಮೂವ್ ಮೆನ್ ಆ್ಯಂಡ್ ಮೆಟೀರಿಯಲ್, ಅಂದರೆ ನಮ್ಮ ರಿಸೋರ್ಸಸ್ ಏನೇನೆಲ್ಲ ಬೇಕಾಗುತ್ತೆ ಎಕ್ವಿಪ್ಮೆಂಟ್ನ ಅದೆಲ್ಲ ಮೂವ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಅದನ್ನ ರೋಡ್ನ ಡಿಸೈನ್ ಮಾಡಿ ಅದಕ್ಕೆ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಫಸ್ಟ್ ರೋಡ್ ಅಲೈನ್ಮೆಂಟ್ನ ಫೈನಲೈಸ್ ಮಾಡ್ತೀವಿ. ಸೊ ಇದೇ ರೀತಿ ಒಂದು ಸಂದರ್ಭದಲ್ಲಿ ಅದು ನೆಕ್ಸ್ಟ್ ಏನಾಯಿತು ಅಂದ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ರೋಡ್ ಫಾರ್ಮೇಷನ್ ಮಾಡಬೇಕಾದ್ರೆ ಅದ್ರದ್ದು ಕೆಲಸದಲ್ಲಿ ಏನಾದ್ರು ಚಾಲೆಂಜಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅದೆಲ್ಲ ಹೇಗಿತ್ತು? ಖಂಡಿತ ಒಂದು ಎಕ್ಸಾಂಪಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ.
ಅದು ಸೆಪ್ಟೆಂಬರ್ 15th ಇಂದ ಸೆಪ್ಟೆಂಬರ್ 15th 1989. ಸೊ ಆವಾಗ ನಮ್ಮ ಟಾಸ್ಕ್ ಏನಿತ್ತು ಅಂತಂದರೆ ಅಲಾಂಗ್ ದಿ ಚೈನಾ ಬಾರ್ಡರ್ ಅರೌಂಡ್ 158 ಕಿಲೋಮೀಟರ್ಸ್ ಅಷ್ಟು ರೋಡನ್ನು ಅಲೈನ್ಮೆಂಟ್ನ ಫೈನಲೈಸ್ ಮಾಡಿತ್ತು. ಅಂದರೆ ಅದಕ್ಕೆ ಮುಂಚೆ ಅಲ್ಲಿ ರೋಡ್ ಇರಲಿಲ್ಲ. ಸೊ ಎಲ್ಲರೂ ಬೆಟ್ಟ ಗುಡ್ಡಗಳಲ್ಲಿ ಹತ್ತು ಇಳಿದು ಮಾಡಬೇಕಾಗಿತ್ತು. ಅದೇ ರೀತಿ ಅಲ್ಲಿಗೆ ಯಾವುದೇ ಒಂದು ಸಾಮಗ್ರಿಗಳನ್ನ ಅಂದರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಆಗ್ಬೋದು, ನಮ್ಮ ವೆಪನ್ಸ್ ಆಗ್ಬೋದು, ಅದನ್ನೆಲ್ಲ ಮ್ಯಾನ್ ಆ್ಯಂಡ್ ಮೆಟೀರಿಯಲ್ ಮೂವ್ ಮಾಡಬೇಕು ಅಂತಂದರೆ ಬೆಟ್ಟ ಗುಡ್ಡಗಳಲ್ಲಿ ಹತ್ತಿ ಮತ್ತು ಈ ನಮ್ಮ ಪೋನಿ ಅಂತ ಏನು ಕರಿತೀವಿ ಅಂದರೆ ಒಂದು ಕುದುರೆಗಳ ಮೇಲೆ ಹಾಕ್ಕೊಂಡು ಹೋಗ್ತಾಯಿದ್ವಿ. ಸೊ ಆ ಒಂದು ರೋಡನ್ನು ಅಲೈನ್ಮೆಂಟ್ನ ಫೈನಲೈಸ್ ಮಾಡಿ ಅಲ್ಲಿ ನಂತರದ ದಿನಗಳಲ್ಲಿ ರೋಡ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಆ್ಯಸ್ ಎ ಇಂಜಿನಿಯರ್ ರೆಪ್ರೆಸೆಂಟೇಟಿವ್ ಆ ಒಂದು ರೋಡ್ ಅಲೈನ್ಮೆಂಟ್ ಫೈನಲೈಸ್ ಮಾಡೋದಕ್ಕೋಸ್ಕರ ಒಂದು 25 ಜನದ ಟೀಮನ್ನು ನಮ್ಮ ಜೊತೆ ಕಳಿಸ್ಕೊಟ್ಟಿದ್ರು. ಸೊ ಆ ಒಂದು ಮೂಮೆಂಟಲ್ಲಿ ಯಾವ ರೀತಿ ಇತ್ತಪ್ಪ ಅಂದರೆ ಸುಮಾರು 150 ಕಿಲೋಮೀಟ್ರನ್ನ ನಾವು ಮ್ಯಾನ್ ಪ್ಯಾಕ್ ಅಂದರೆ ನಾವು ಸ್ವತಃ ಕಾಲ್ನಡಿಗೆಯಿಂದ ಹೋಗಿ ಆ ರೋಡ್ ಅಲೈನ್ಮೆಂಟ್ನ ಚೆಕ್ ಮಾಡಿ ವೆರಿಫೈ ಮಾಡಿ ಅದನ್ನು ಫೈನಲೈಸ್ ಮಾಡಬೇಕಾಗಿದ್ದಂಥ ಒಂದು ಸಂದರ್ಭ. ಸೊ ಈ ರೀತಿ ನಾವು ಆಲ್ಮೋಸ್ಟ್ ಒಂದು 20 ದಿನಗಳ ಕಾಲ ನಾವು ಕಾಲ್ನಡಿಗೆಯಲ್ಲಿ ಹೋಗ್ತಾ ಪ್ರತಿ ದಿವಸ ಒಂದು 15ರಿಂದ 20 ಕಿಲೋಮೀಟರ್ ಅಷ್ಟು ನಡೆದು ಬೆಟ್ಟ ಗುಡ್ಡ ಇಳಿದು ನದಿ ಕ್ರಾಸ್ ಮಾಡಿ ಎಲ್ಲ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ 19th ಸೆಪ್ಟೆಂಬರ್ 1989 ಅವತ್ತೊಂದು ದಿವಸ ಏನಾಯಿತು ಅಂತಂದರೆ ಆಲ್ ಆಫ್ ಎ ಸಡನ್ ನಾವು ಕ್ಯಾಂಪ್ ಮಾಡಿ ಟೆಂಟ್ ಎಲ್ಲ ಪಿಚ್ ಮಾಡಿ ಅಲ್ಲಿ ನಾವು ರೆಸ್ಟ್ ಮಾಡ್ತಾಯಿದ್ವಿ ಸುಮಾರು ರಾತ್ರಿ 7 ಗಂಟೆ 8 ಗಂಟೆ ಟೈಮಲ್ಲಿ. ಅದಾದ ನಂತರ ಮಧ್ಯರಾತ್ರಿ ಒಂದು 10, 11, 12 ಗಂಟೆ ಟೈಮಲ್ಲಿ ಆಲ್ ಆಫ್ ಎ ಸಡನ್ನು 40 ವರ್ಷಗಳ ನಂತರ ತುಂಬ ಬೇಗ ಸ್ನೋಫಾಲ್ ಆಗೋಕ್ಕೆ ಶುರುವಾಯಿತು. ಯೂಶ್ವಲಾಗಿ ಏನಾಗುತ್ತೆ ಅಂದರೆ ಅಲ್ಲಿ ನವಂಬರ್ ಡಿಸೆಂಬರ್ನಲ್ಲಿ ಸ್ನೋಫಾಲ್ ಹೆವಿ ಸ್ನೋಫಾಲ್ ಆಗುತ್ತೆ. ಬಟ್ ಆ ವರ್ಷ ಅಂದರೆ ಸೆಪ್ಟೆಂಬರ್ 1989ನಲ್ಲಿ ಏನಾಯಿತು ಅಂದರೆ 40 ವರ್ಷಗಳ ನಂತರ ಅದೇ ಮತ್ತು ಪ್ರಥಮ ಬಾರಿಗೆ ಬೇಗ ಸ್ನೋಫಾಲ್ ಆಯಿತು. ಎಷ್ಟು ಮಟ್ಟಿಗೆ ಸ್ನೋಫಾಲ್ ಆಯಿತು ಅಂತಂದರೆ ಕಂಟಿನ್ಯೂಸ್ ಆಗಿ ಅದು ಸ್ನೋಫಾಲ್ ಆಗ್ತಾ ಇದ್ದರಿಂದ ನಾವು ಏನು ಸ್ಮಾಲ್ ಟೆಂಟಲ್ಲಿ ಇದ್ವಿ ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ತಾಯಿತ್ತು. ಒಂದು ಅರ್ಧ ಗಂಟೆಗೆ ಒಂದು ಸರಿ ಕೊಲ್ಯಾಪ್ಸ್ ಆಗಿ ಮತ್ತೆ ಹೊರಗಡೆ ಬಂದು ನಾವು ಪಿಚಪ್ ಮಾಡಿ ಮತ್ತೆ ಅಲ್ಲಿ ನಾವು ಹೊರಗಡೆ ರೆಸ್ಟ್ ಮಾಡಬೇಕಾದ್ರೆ ಸೊ ಇದೇ ರೀತಿ ಸ್ನೋಫಾಲ್ ಕಂಟಿನ್ಯೂಸ್ ಆಗಿ 3 ದಿವಸ 4 ದಿವಸ ಕಂಟಿನ್ಯೂಸ್ ಸ್ನೋಫಾಲ್ ಬೀಳಕ್ಕೆ ಶುರುವಾಯಿತು. ಅದಾದ ನಂತರ 4ನೇ ದಿವಸಕ್ಕೆ ಸ್ನೋ ಅವಲಾಂಚ್ ಆದಾಗ ಕಂಪ್ಲೀಟ್ ಹಿಮ ಏನು ಬೆಟ್ಟಗುಡ್ಡಗಳ ಮೇಲೆ ಬಿತ್ತಿತ್ತು ಅಷ್ಟು ಕೂಡ ಸ್ನೋ ಅವಲಾಂಚ್ ಆಗಿ ಅದು ನಮ್ಮನ್ನೆಲ್ಲರನ್ನೂ ಕೂಡ ಒಂದು ತಳ್ಳಿ ಒಂದು ನದಿ ಇದಕ್ಕೆ ಪ್ರಪಾತಕ್ಕೆ ತಳ್ಳೋ ರೀತಿ ಅಷ್ಟು ಜೋರಾಗಿ ಸ್ನೋಫಾಲ್ ಆಗ್ತಿತ್ತು. ಸೊ ಅಂಥ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಆಲ್ಮೋಸ್ಟ್ ಊಟ ತಿಂಡಿ ನೀರು ಏನೂ ಇರಲಿಲ್ಲ. ಯಾಕೆಂದರೆ 3 ದಿವಸ ಆಗೋಗಿತ್ತು ಅಷ್ಟೊತ್ತಿಗೆ. ನಮ್ಮ ಹತ್ರ ಒಂದು ಎಮರ್ಜೆನ್ಸಿ ರಾಷನ್ಸ್ ಅಂತ ಇರುತ್ತೆ. ಆ ಎಮರ್ಜೆನ್ಸಿ ರಾಷನ್ಸ್ ಅಂದರೆ ಏನು ಅಂದರೆ ನಮ್ಮ ಮೈಸೂರಿನ CFTRI ಸಂಸ್ಥೆ ಏನು ಕೊಡುತ್ತದು. ಸೊ ಅದರಲ್ಲಿ ಒಂದು ಎಮರ್ಜೆನ್ಸಿ ರಾಷನ್ ಅಂತ ಹೇಳಿದ್ರೆ ಚಾಕ್ಲೇಟ್ಸ್ ಇರುತ್ತೆ ಮತ್ತು ಕೆಲವೊಂದು ಬಿಸ್ಕೆಟ್ಸ್ ಇರುತ್ತೆ. ಸೊ ಅದನ್ನು ಒಂದು ಚಾಕ್ಲೇಟ್ನ ಒಂದು ತಿನ್ನಿದ್ರೆ ಅದು ಅಟ್ಲೀಸ್ಟ್ ಒಂದು 2 to 3 ಅವರ್ಸ್ ಸರ್ವೈವ್ ಆಗ್ಬೋದು. ಸೊ ಆ ರೀತಿ ಒಂದು ವ್ಯವಸ್ಥೆ ಇದನ್ನು ಅದನ್ನ ಮೂಲಕ ನಾವು ಆಲ್ಮೋಸ್ಟ್ ಒಂದು 2 days ಸರ್ವೈವ್ ಆಗುತ್ತೆ. ಸೊ ಅದಾದ ನಂತರ ನಮ್ಮ ಬೇಸ್ ಕ್ಯಾಂಪ್ಗೆ ಏನಿತ್ತು ಅವರಿಗೆ ನಾವು ಎಲ್ಲಿ ಉಳ್ಕೊಂಡಿರ್ತೀವಿ ಗ್ರಿಡ್ ರೆಫರೆನ್ಸ್ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿದ್ದಾರೆ ಅಂತಂದ್ಬಿಟ್ಟು. ಸೊ ರೇಡಿಯೋ ಸೆಟ್ ಮೂಲಕ ಅವರು ನಮಗೆ ತಿಳಿಸಿರು ಇನ್ನಿನ್ನ ತುಂಬ ವೆದರ್ ತುಂಬ ಕೆಟ್ಟದಾಗಿದೆ. ಸೊ ಹಾಗಾಗಿ ನೀವು ಯಾವುದೇ ರೀತಿ ಮುಂದಕ್ಕೆ ಹೋಗಬಾರ್ದು ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರಿಂದ ಸೊ ಅಲ್ಲಿಂದ ನಾವು ಮುಂದೆ ಹೋಗಲಿಲ್ಲ, ಅಲ್ಲೇ ಇದ್ವಿ. ಅದಾದ ನಂತರ 4th ಡೇಗೆ ಅಂದರೆ ನಾವು ವೆದರ್ ಇಂಪ್ರೂವ್ ಆದ ತಕ್ಷಣ ಹೆಲಿಕಾಪ್ಟರ್ ಕಳಿಸಿ ನಿಮ್ಮನ್ನೆಲ್ಲರನ್ನೂ ರೆಸ್ಕ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ಸೊ ಹಾಗಾದ್ರೂ ಚಾಪರ್ಸ್ ಬಂದಿರಲಿಲ್ಲ. ಅಷ್ಟೊತ್ತಿಗೆ ಸುಮಾರು ಜನಕ್ಕೆ ಎಫೆಕ್ಟ್ ಆಗ್ತಿತ್ತು. ಹ್ಯಾಪೋ ಅಂತ ಹೇಳಿ ಕರಿತೀವಿ, ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಒಡೆಮೋ ಅಂತೇಳಿ. ಅಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದ್ದರಿಂದ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದರೆ. ಸೊ ಹಾಗಾಗಿ ಅಲ್ಲಿ ಒಬ್ಬರು ನಮ್ಮ ತಂಡದಲ್ಲೇ ಡಾಕ್ಟ್ರು ಒಬ್ಬರು ಇದ್ದಿದ್ದರಿಂದ ಅವರು ಸಾಕಷ್ಟು ಅವರ ಅನುಭವದಿಂದ ಎಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಿ ಮೆಡಿಸಿನ್ಸ್ ಏನೇನು ಕೊಡಬೇಕು ಅದೆಲ್ಲ ವ್ಯವಸ್ಥೆ ಮಾಡಿ ಸೊ ಹಾಗೆ ಸರ್ವೈವ್ ಆಗೋಕ್ಕೆ ಒಂದು ಅವಕಾಶ ಆಯಿತು. ಅದಾದ ನಂತರ 4th ಡೇಗೆ ಸ್ವಲ್ಪ ವೆದರ್ ಇಂಪ್ರೂವ್ ಆದ ನಂತರ ಹೆಲಿಕಾಪ್ಟರ್ಸ್ ಒಂದು 4 ಹೆಲಿಕಾಪ್ಟರ್ಸ್ ಬಂದು ಫ್ರೆಶ್ ಸ್ಕೀ ಇದ್ದಿದ್ದರಿಂದ ಸ್ನೋಫಾಲ್ 10 ಅಡಿ ಅಷ್ಟು ಸ್ನೋಫಾಲ್ ಆಗೋಗಿತ್ತು ಅಷ್ಟೊತ್ತಿಗೆ. ಸೊ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರದು ಅರ್ಧ ಜೀವ ಆಗಿದ್ದು ಶಕ್ತಿ ಇರಲಿಲ್ಲ. ಎಲ್ಲ ಹಾಗೆ ಒಂದು ಟೆಂಟ್ ಎಲ್ಲ ಏನು ಇತ್ತು ಅದರಲ್ಲೇ ಒಂದು ಪ್ರಜ್ಞಾಹೀನ ಸ್ಥಿತಿನಲ್ಲಿ ಇದ್ವಿ. ಸೊ ಆವಾಗ ಚಾಪರ್ಸ್ ಬಂದು ನಮ್ಮೆಲ್ಲರನ್ನೂ ಕೂಡ ಸೇವ್ ಮಾಡಿ ಡೈರೆಕ್ಟಾಗಿ ನಮ್ಮನ್ನು 153 GH ಅಂದರೆ ಹಾಸ್ಪಿಟಲ್ ಬೇಸ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡೋದು. ಸೊ ಅಂಥ ಒಂದು ಸಂದರ್ಭದಲ್ಲಿ ಒಂದು ತುಂಬ ಟ್ರಾಜಿಡಿಕ್ ಇನ್ಸಿಡೆಂಟು ಕೂಡ ಆಯಿತು. ಅದೇ ರೀತಿ 4-6 ಜನಕ್ಕೆ ಆ್ಯಂಪುಟೇಷನ್ ಕೂಡ ಆಯಿತು. ಕೈ ಕಾಲುಗಳೆಲ್ಲ ಕೋಲ್ಡ್ ಎಫೆಕ್ಟ್ ಆಗಿ ಅವ್ರಿಗೆ ಆ್ಯಂಪುಟೇಷನ್ ಮಾಡಬೇಕಾಗಿ ಬಂತು. ಇನ್ನು ಮಿಕ್ಕಿಯವ್ರದ್ದು ಎಲ್ಲರದ್ದು ಕೂಡ ಕಂಪ್ಲೀಟ್ ಸ್ಕಿನ್ನು ಪೂರ್ತಿ ಹೊರಗಡೆ ಅಂದರೆ ಸ್ಕಿನ್ ನಾವು ತೆಗ್ದಂಗೆ ಆಗುತ್ತೆ. ಅಂದರೆ ಯಾಕೆಂದರೆ ಅಷ್ಟು ಕೋಲ್ಡ್ ಆಗಿಂದ ಸ್ಕಿನ್ ಹಾಳಾಗಿರುತ್ತೆ. ಸೊ ಕಂಪ್ಲೀಟ್ ಸ್ಕಿನ್ ಹೊರಗಡೆ ಬಂತು. ಸೊ ಆ ರೀತಿ ಆಲ್ಮೋಸ್ಟ್ ಒಂದು ನಮಗೆ 6 ತಿಂಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟರು. ಸೊ 6 ತಿಂಗಳ ನಂತರ ಇದೆಲ್ಲ ಕೈ ಕಾಲೆಲ್ಲ ಸ್ವಲ್ಪ ಸೆನ್ಸಸ್ಗೆ ಬಂತು. ಸೊ ಅದರಲ್ಲಿ ನಾವು ಒಂದು 5-6 ಜನಕ್ಕೆ ಯಾವುದೇ ರೀತಿ ಆ್ಯಂಪುಟೇಷನ್ ಇಲ್ಲದೆ ನಾವು ಸೇವ್ ಆದ್ವಿ. ಬಟ್ ನಮ್ಮದು ಕೂಡ ಸ್ಕಿನ್ ಎಲ್ಲ ಕಂಪ್ಲೀಟ್ ಹೊರಗಡೆ ಬಂದ ನಂತರ ಕೂಡ ಸುಮಾರು ವರ್ಷಗಳ ಕಾಲ ಚಳಿಗಾಲ ಬಂತು ಅಂದರೆ ಕೈ ಕಾಲೆಲ್ಲ ಜೋಮ್ ಹಿಡಿಯೋದು ಆ ಥರದ್ದು ಆಗ್ತಾಯಿತ್ತು. ಸೊ ಅದು ತುಂಬ ಒಳ್ಳೆ ಟ್ರೀಟ್ಮೆಂಟು ನಾವು ಆರ್ಮಿ ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದರಿಂದ ನಾವೆಲ್ಲರೂ ಕೂಡ ಸೇಫಾಗಿ ಬಚಾವಾದ್ವಿ. ತೊಗೊಳ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ.
ಸರ್ ಲೇ ಲಡಾಖ್ ಪೋಸ್ಟಿಂಗ್ ಆದಮೇಲೆ ಬೇರೆ ಕಡೆ ಎಲ್ಲ ಏನೇನು ಪೋಸ್ಟಿಂಗ್ ಆಗಿದೆ, ಆಮೇಲೆ ಅಲ್ಲೆಲ್ಲ ನಿಮ್ಮ ಪೊಸಿಷನ್ ಏನಿತ್ತು? ಸೊ ಆರ್ಮಿನಲ್ಲಿ ತುಂಬ ಚಿಕ್ಕ ವಯಸ್ಸಿಗೆ ತುಂಬ ಚಾಲೆಂಜಿಂಗ್ ಎನ್ವಿರಾನ್ಮೆಂಟಲ್ಲಿ ಚಾಲೆಂಜಸ್ನ ಫೇಸ್ ಮಾಡೋದಲ್ಲದೆ ಒಂದು ಜವಾಬ್ದಾರಿಯುತವಾದಂಥ ಪೊಸಿಷನ್ಸು ಮತ್ತು ಆಪ್ರೇಷನ್ಸು ಮಾಡೋವಂಥ ಅವಕಾಶಗಳು ಸಿಗುತ್ತೆ, ತುಂಬ ಸಿಗುತ್ತೆ ಆ ಥರ. ಸೊ ಇದೇ ರೀತಿ ನಾವು ಲೇ ಲದಾಖ್ ನಂತರ ನಮಗೆ ನೆಕ್ಸ್ಟ್ ಪೋಸ್ಟಿಂಗ್ ಬಂದು ರಾಜಸ್ಥಾನ್ ಡೆಸರ್ಟ್ಸ್, ಅಲ್ಲಿ +47°C. ಲೇ ಲದಾಖಲ್ಲಿದ್ದಾಗ -20°. ಸೊ ಅಲ್ಲಿಂದ ರಾಜಸ್ಥಾನಿಗೆ ಬಂದಾಗ +47°. ಅಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಸಮ್ಮರ್ಸಲ್ಲಿ, ಎಸ್ಪೆಷಲಿ ಸಮ್ಮರ್ಸಲ್ಲಿ ಏನಾಗುತ್ತೆ, ಸ್ಯಾಂಡ್ ಡ್ಯೂನ್ಸ್, ಈ ಮರಳು ಗುಡ್ಡಗಳೇನಿರುತ್ತಲ್ಲ ಅದು ಶಿಫ್ಟಿಂಗ್ ಸ್ಯಾಂಡ್ಸ್ ಅಂತ ಕರಿತೀವಿ. ಜೋರಾಗಿ ಇದು ಗಾಳಿ ಬೀಸಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿ ಇಲ್ಲಿದ್ದು ಗುಡ್ಡ ಅಲ್ಲಿಗೆ ಇನ್ನೊಂದು ಕಡೆ ಹೋಗಿರುತ್ತೆ. ಆ ಥರ ಶಿಫ್ಟಿಂಗ್ ಡ್ಯೂನ್ಸ್ ಅಂತ ಕರಿತೀವಿ. ಮತ್ತು ಪ್ರತಿಯೊಂದು ದಿವಸನೂ ಕೂಡ ನಾವು ಊಟ ಮಾಡೋ ಆಹಾರದಲ್ಲಿ ಕೂಡ ಮರಳು ಸೇರ್ಕೊಂಡ್ಬಿಡ್ತಾಯಿತ್ತು. ಅದು ಅನ್ನ ಆಗಿರ್ಬೋದು, ಪೂರಿ ಆಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಆದ್ರೂ. ಮತ್ತು ನಾವು ಉಳ್ಕೊಳ್ತಾ ಇದ್ದಿದ್ದು ಟೆಂಟ್ ಒಳಗಡೆಲ್ಲ ಮರಳು ತುಂಬ ಹೋಗ್ತಾಯಿತ್ತು. ಮತ್ತು ಟೆಂಪ್ರೇಚರು ಕೂಡ ವಿಪರೀತ ಆಗೋದ್ರಿಂದ ಅಲ್ಲಿ ನೀರಿನ ಅವಶ್ಯಕತೆಯೂ ಜಾಸ್ತಿ ಇರುತ್ತೆ. ಮತ್ತು ಸೊ ಆ ರೀತಿ ವಿಪರೀತವಾದ ಟೆಂಪ್ರೇಚರ್ನಲ್ಲಿ, ಸಿವಿಯರ್ ಟೆಂಪ್ರೇಚರ್ಸಲ್ಲಿ ಕೆಲಸ ಮಾಡಬೇಕಾದಂಥ ಸಂದರ್ಭ ಇರುತ್ತೆ. ಅಲ್ಲಿ ನಿಮ್ಮದು ಏನು ಪೋಸ್ಟಿಂಗ್ ಇತ್ತು, ಅಲ್ಲಿ ಏನು ಕೆಲಸ ಮಾಡ್ತಿದ್ರಿ ರಾಜಸ್ಥಾನದಲ್ಲಿ? ಸೊ ಅಲ್ಲೂ ಕೂಡ ಕೋರ್ ಆಫ್ ಇಂಜಿನಿಯರ್ಸ್ ಆದ್ರಿಂದ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್, ಅಂದರೆ ಅಲ್ಲಿ ಆಪರೇಷನಲ್ ರೋಲಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ತುಂಬ ಕಮ್ಮಿ ಟೈಮಲ್ಲಿ ರೋಡನ್ನ ಯಾವ ರೀತಿ ಮಾಡಬೇಕು, ರೋಡ್ ಇಂಪ್ರೂವ್ ಮಾಡಬೇಕು. ಡೆಸರ್ಟ್ಸಲ್ಲಿ ಸಾಮಾನ್ಯವಾಗಿ ವೆಹಿಕಲ್ಗಳು ಮೂವ್ ಆಗೋಕ್ಕಾಗಲ್ಲ, ಕ್ರಾಸ್ ಕಂಟ್ರಿ ಹೋಗೋಕ್ಕಾಗಲ್ಲ. 4x4 ವೆಹಿಕಲ್ ಸಹ, ಸೊ ಅದು ಲಿಮಿಟೆಡ್ ಅದಕ್ಕೆ ಟ್ರಾವೆಲಿಂಗ್ ಮಾಡೋವಂಥದ್ದು ಒಂದು ಅವಕಾಶ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಟ್ರ್ಯಾಕ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಅಂದರೆ ರಾತ್ರೋರಾತ್ರಿ, ಅಂದರೆ 7 ಕತ್ಲೆ ಆದ ನಂತರ ನಾವು ಕೆಲಸ ಶುರು ಮಾಡಿ ಬೆಳಗಿನ ಜಾವ 2 ಗಂಟೆ ಅಷ್ಟೊತ್ತಿಗೆ ಸುಮಾರು ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಅಷ್ಟು ರೋಡ್ನ ಮಾಡ್ತೀವಿ. ಸೊ ಅದಕ್ಕೆಲ್ಲ ಸ್ಪೆಷಲೈಸ್ಡ್ ಅಲ್ಯೂಮಿನಿಯಂ ಅಲಾಯ್ ಎಕ್ವಿಪ್ಮೆಂಟ್ ಇರುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಡೆಸರ್ಟಲ್ಲಿ ನಾವು ರೋಡನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನು ಮಾಡಿದ ನಂತರ ನಮ್ಮ ಹಿಂದೆ ಎಲ್ಲ ವೆಹಿಕಲ್ಸ್, ಅಂದರೆ ಅದಕ್ಕೆ ಏನೇನು ಆರ್ಮ್ಸ್, ಅಮ್ಯುನಿಷನ್, ವೆಪನ್, ಎಕ್ವಿಪ್ಮೆಂಟ್ ಎಲ್ಲ ಮಾಡಬೇಕಾದ್ರೆ, ಟ್ಯಾಂಕ್ ಮೂವ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲದು ಕೂಡ ಅಲ್ಲಿ ನೆಕ್ಸ್ಟ್ ಲೊಕೇಶನ್ಗೆ ಬರ್ತದೆ. ಸೊ ಈ ರೀತಿ ಅದೇ ಇಂಜಿನಿಯರ್ ನಮಗೆ ಬ್ರಿಡ್ಜಿಂಗ್ ಕೆಲಸ ಇರುತ್ತೆ, ಮತ್ತು ರೋಡ್ನ ಫಾರ್ಮೇಷನ್ ಮಾಡೋದಿರುತ್ತೆ. ಅದೇ ರೀತಿ ಡೆಮಾಲಿಷನ್ಸ್ ಮಾಡೋವಂಥದ್ದು, ಎಕ್ಸ್ಪ್ಲೋಸಿವ್ಸ್ನ ಯೂಸ್ ಮಾಡಿ ಮೈನ್ ಫೀಲ್ಡ್ ಲೇಯಿಂಗ್ ಮಾಡೋದಂಥದ್ದು. ಸೊ ಈ ಥರ ಎಲ್ಲ ಟಾಸ್ಕ್ಗಳಿರುತ್ತೆ. ಸರ್ ನಿಮ್ಮ ರಾಜಸ್ಥಾನ್ ಪೋಸ್ಟಿಂಗ್ ಅದಾದಮೇಲೆ ಏನು ಪೋಸ್ಟಿಂಗ್ ಇತ್ತು, ಅದಾದಮೇಲೆ ನಿಮ್ಮದು ರಿಟೈರ್ಡ್ ಲೈಫ್ ಬಗ್ಗೆ ಹೇಳಿ. ಖಂಡಿತ. ನಮಗೆ ರಾಜಸ್ಥಾನಲ್ಲಿ ಪೋಸ್ಟಿಂಗ್ ಆದ ನಂತರ ನೆಕ್ಸ್ಟ್ ಪೋಸ್ಟಿಂಗ್ ಬಂದು ನನಗೆ ಚಂಡಿ ಮಂದಿರಲ್ಲಿ ಪೋಸ್ಟಿಂಗ್ ಆಯಿತು. ಚಂಡಿ ಮಂದಿರ್ ಅಂದರೆ ಚಂಡೀಗಢ ಹತ್ರ. ಸೊ ಅಲ್ಲಿ ಸ್ಪೆಷಲೈಸ್ಡ್ ಇಂಜಿನಿಯರಿಂಗ್ ಬ್ರಿಡ್ಜಿಂಗ್ ರೆಜಿಮೆಂಟ್ ಅಂತೇಳಿ. ಸೊ ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಅದು ಕಂಪ್ಲೀಟ್ಲಿ ಮಾಡ್ಯುಲರ್ ಬ್ರಿಡ್ಜಸ್, ಮೆಕನೈಸ್ಡ್ ಬ್ರಿಡ್ಜಸ್ ಅಂತ ಕರಿತೀವಿ. ಅದು ಯಾವ ರೀತಿ ಅಂದರೆ ಇಲ್ಲೆಲ್ಲ ಸಾಮಾನ್ಯವಾಗಿ ಒಂದು ಬ್ರಿಡ್ಜ್ ಮಾಡಬೇಕು ಅಂದರೆ 100 ಮೀಟ್ರ್ ಬ್ರಿಡ್ಜ್ ಮಾಡಬೇಕು ಅಂದರೆ ಸುಮಾರು 1 ವರ್ಷ 2 ವರ್ಷ ತೊಗೊಳುತ್ತೆ. ಆದರೆ ನಮಗೆ ಆಪ್ರೇಷನಲ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಅದೇ 100 ಮೀಟ್ರ್ ಬ್ರಿಡ್ಜನ್ನು ನಾವು ಕೇವಲ 1 ಗಂಟೆ ಟೈಮಲ್ಲಿ 100 ಮೀಟ್ರ್ ಬ್ರಿಡ್ಜ್ ಮಾಡ್ತೀವಿ. ಸೊ ಇದು ಆಪ್ರೇಷನಲ್ ರಿಕ್ವೈರ್ಮೆಂಟ್. ಅಂದರೆ ಎನಿಮಿ ಫ್ರಂಟಲ್ಲಿ ನಾವು ಆಪ್ರೇಷನ್ ಲಾಂಚ್ ಮಾಡಬೇಕು ಅಂದಾಗ, ಸೊ ನಮಗೆ ಕತ್ತಲೆನಲ್ಲಿ ಮಾಡಬೇಕು, ಮತ್ತು ಎನಿಮಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಮಾಡಬೇಕು, ಶಬ್ದ ಬರದೇ ಇರೋ ರೀತಿಯಲ್ಲಿ ಮಾಡಬೇಕು. ಸೊ ಇದೆಲ್ಲ ಚಾಲೆಂಜಸ್ನ ಇಟ್ಕೊಂಡು ಸೊ ನಾವು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದಕ್ಕೆ ಅದೊಂದು ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇದೆ. ಆ ಥರ ಮೆಕನೈಸ್ಡ್ ಬ್ರಿಡ್ಜಸ್ ಎಕ್ವಿಪ್ಮೆಂಟ್ ಇರುತ್ತೆ. ಸೊ ಇದೊಂದು ಸ್ಪೆಷಲೈಸ್ಡ್ ಬ್ರಿಡ್ಜಿಂಗ್ ಯೂನಿಟ್ ಆದ್ದರಿಂದ ಸೊ ಅಲ್ಲಿ ನಮಗೆ ಇದೇ ರೀತಿ ಟ್ರೈನಿಂಗ್ ಎಲ್ಲ ಪಡ್ಕೊಂಡು ನಾವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅದನ್ನು ಒಂದು ಬ್ರಿಡ್ಜ್ ಮಾಡಬೇಕಾದ್ರೆ 100 ಮೀಟ್ರ್ ಬ್ರಿಡ್ಜಸ್ನ ಯಾವ ರೀತಿ 1 ಗಂಟೆ ಟೈಮಲ್ಲಿ ಯಾವ ರೀತಿ ಮಾಡೋದು ಅಂತ ಪಿಚ್ ಡಾರ್ಕ್ನೆಸ್ಸಲ್ಲಿ ಮಾಡ್ತೀವಿ, ಯಾವುದೇ ರೀತಿ ಲೈಟ್ ಯೂಸ್ ಮಾಡಿದೆ. ಸೊ ಇದು ನಾವು ಅಲ್ಲಿ ಚಂಡಿ ಮಂದಿರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಂಥ ಬ್ರಿಡ್ಜ್. ಸೊ ಇದಾದ ನಂತರ ನನಗೆ ನೆಕ್ಸ್ಟ್ ಪೋಸ್ಟಿಂಗ್ ಬಂದು ಈಸ್ಟರ್ನ್ ಸೆಕ್ಟರಲ್ಲಿ, ಅಂದರೆ ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ್ ಏನಿದೆ. ಸೊ ಅಲ್ಲಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ಗೆ ಡೆಪ್ಯುಟೇಷನ್ ಬಂತು. ಸೊ ಬಾರ್ಡರ್ ರೋಡ್ ಆರ್ಗನೈಸೇಷನಲ್ಲಿ ರೆಗ್ಯುಲರ್ ನಾವು ಇಲ್ಲಿ ಏನು ರೋಡ್ಸ್, ಹೈವೇ, ನ್ಯಾಷನಲ್ ಹೈವೇಸ್ ಎಲ್ಲ ಮಾಡ್ತೀವಿ, ಆ ರೀತಿ ನ್ಯಾಷನಲ್ ಹೈವೇಸ್ ಮತ್ತು ಬ್ರಿಡ್ಜಸ್ ಅದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದು ಅಂತ ಒಂದು ಅವಕಾಶ ಸಿಕ್ಕಿತ್ತು. ಅಲ್ಲಿ ಸುಮಾರು 5 ವರ್ಷಗಳ ಕಾಲ ನಾನು ಅಲ್ಲಿ ಕಮಾಂಡಿಂಗ್ ಆಫೀಸರ್ ಆಗಿದೆ. ಆಫೀಸರ್ ಕಮಾಂಡಿಂಗ್ ರೋಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಕರಿತೀವಿ. ಸೊ ಅಲ್ಲಿ ಮೇಜರ್ ಬ್ರಿಡ್ಜಸ್ಗಳು ಮತ್ತು ನ್ಯಾಷನಲ್ ಹೈವೇ, ಸೊ ಈ ರೀತಿ ರೋಡ್ ಕನ್ಸ್ಟ್ರಕ್ಷನ್ ಮತ್ತು ಮೇಂಟೆನೆನ್ಸ್ನ ಮಾಡಿದ್ವಿ. ಸೊ ಅದಾದ ನಂತರ ಅಲ್ಲಿಂದ ರಿಟೈರ್ಮೆಂಟ್ ಆದದ್ದು ನಾನು ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು. ಲೆಫ್ಟ್ ಫುಟ್ ಮತ್ತು ಲೆಫ್ಟ್ ಶೋಲ್ಡರ್ ಫ್ರ್ಯಾಕ್ಚರ್ ಆದ್ರಿಂದ ಸೊ 12 ವರ್ಷಕ್ಕೇ ಹೊರಗಡೆ ಬರಬೇಕು. ಇಲ್ಲಾಂದರೆ ಯೂಶ್ವಲಾಗಿ 20 ವರ್ಷ 21 ವರ್ಷ ಸರ್ವಿಸ್ ಮಾಡಿ ನಂತರ ಬರುವಂಥ ಅವಕಾಶ ಇರ್ತಿತ್ತು. ಸೊ ನನಗೆ ಅದೊಂದು ಆಕ್ಸಿಡೆಂಟ್ ಆದ್ದರಿಂದ ನಾವು ಬೇಗ ಬರಬೇಕಾಗಿ ಬಂತು. ಸೊ ಹೊರಗಡೆ ಬಂದ ನಂತರ ಕೂಡ ಪ್ರೈವೇಟ್ ಸೆಕ್ಟ್ರಲ್ಲಿ 1 ವರ್ಷಗಳ ಕಾಲ ನಾನು ಟ್ರೀಟ್ಮೆಂಟ್ ಎಲ್ಲ ಪಡ್ಕೊಂಡ ನಂತರ ಸೊ ಪ್ರೈವೇಟ್ ಸೆಕ್ಟ್ರಲ್ಲಿ ಆ್ಯಸ್ ಎ ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡಿದೆ ನಾನು ಕನ್ಸಲ್ಟಿಂಗ್ ಕಂಪ್ನಿನಲ್ಲಿ. ಅದಾದ ನಂತರ ಅಮೆರಿಕನ್ ಇಂಜಿನಿಯರಿಂಗ್ ಕನ್ಸಲ್ಟಿಂಗ್ ಕಂಪ್ನಿನಲ್ಲಿ ಟೆಕ್ನಿಕಲ್ ಡೈರೆಕ್ಟರಾಗಿ ವರ್ಕ್ ಮಾಡಿದೆ. ಸೊ ಅದಾದ ನಂತರ ನಮ್ಮದೇ ಆದ ಒಂದು ಸಂಸ್ಥೆನ ಲಾರಾಟೆಕ್ ಇಂಜಿನಿಯರಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಸೊ ಅದರಲ್ಲೂ ಕೂಡ ನಾವು ರೋಡ್ಸ್, ಹೈವೇ, ಟೌನ್ಶಿಪ್ ಡಿಸೈನ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ಕಂಟ್ರೋಲ್ ಈ ರೀತಿ ಪ್ರಾಜೆಕ್ಟ್ಗಳನ್ನ ಮಾಡ್ತಾಯಿದ್ದೀವಿ. ಅದೇ ರೀತಿ ಇನ್ನೊಂದು HP ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಶಿಪ್ ಕೂಡ ನಾವು ಒಂದು ಆ್ಯಸ್ ಎಂಟರ್ಪ್ರನರ್ ಆಗಿ ಅದು ಸ್ಟಾರ್ಟ್ ಮಾಡಿದ್ವಿ. ಎರಡೂ ಕೂಡ 2009-10 ಶುರು ಮಾಡಿ ಸುಮಾರು ಒಂದು 70 ರಿಂದ 80 ಜನ ವರ್ಕ್ ಮಾಡ್ತಾರೆ ಈಗ ನಮ್ಮ ಸಂಸ್ಥೆನಲ್ಲಿ.
ಸರ್ ನೀವು ಈಗಿನ ಕಾಲದ ಯೂತ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಮಕ್ಕಳಿಗೆ ಆ್ಯಕ್ಚುಲಿ ತುಂಬ ಅವೇರ್ನೆಸ್ ಅವರಿಗೆ ನ್ಯಾಚುರಲ್ ಆಗಿ ಅಂದರೆ ಯೂಟ್ಯೂಬ್ ಮತ್ತು ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಸಾಕಷ್ಟು ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಈಸಿಯಾಗಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಿದೆ, ನಾನು ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದ ನಂತರ ಆರ್ಮಿಗೆ ಸೇರಿ ಆರ್ಮಿನಲ್ಲಿ ಯಾವ ರೀತಿ ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಆಲ್ರೌಂಡ್ ಡೆವಲಪ್ಮೆಂಟ್ ಆಯಿತು ಮತ್ತು ಕಾನ್ಫಿಡೆನ್ಸ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸುಮಾರು ಸ್ಕೂಲು, ಕಾಲೇಜು ಮತ್ತು ಯೂನಿವರ್ಸಿಟೀಸ್ ಲೆವೆಲಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಕೂಡ ಮಾಡಿದ್ದೀನಿ ಮೋಟಿವೇಶ್ನಲ್ ಆಗಿ. ಅದರಲ್ಲಿ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ಟೂಡೆಂಟ್ಸು ಮನಸ್ಸು ಮಾಡಿದ್ರೆ, ಅಂದರೆ ಫೋಕಸ್ ಆಗಿತ್ತು ಅಂದರೆ ಅವ್ರು ಏನೇ ಒಂದು ಆಬ್ಜೆಕ್ಟಿವ್ ಒಂದು ಅಚೀವ್ ಮಾಡಬೇಕು ಅಂತಿರುತ್ತೆ, ಸೊ ಅದನ್ನು ಖಂಡಿತ ಅವ್ರು ಅಚೀವ್ ಮಾಡ್ಬೋದು. ಆ ಒಂದು ಅಚೀವ್ ಮಾಡೋದಕ್ಕೆ ಮೇಯ್ನ್ ಬೇಕಾಗಿರೋದು ಒಂದು ಡಿಟರ್ಮಿನೇಷನ್ನು, ಕನ್ಸಿಸ್ಟೆನ್ಸ್ಟಾಗಿ ಅದು ಪರ್ಸಿವರೆನ್ಸು ಮತ್ತು ಕಾನ್ಫಿಡೆನ್ಸು. ಸೊ ಇದಿಷ್ಟು ಕೂಡ ನಿಮಗೆ NCC ಟ್ರೈನಿಂಗ್ ಮೂಲಕ ಅಥವಾ ಆರ್ಮಿನಲ್ಲಿ ಸರ್ವಿಸ್ ಮಾಡೋದನ್ನ, ಒಂದು ಶಾರ್ಟ್ ಸರ್ವಿಸ್ ಆಗ್ಬೋದು, ಒಂದು 5 ಇಯರ್ಸ್ ಆಗಿ ಮಾಡೋದಿದ್ದರೆ 5 ಇಯರ್ಸ್ ಮಾಡ್ಬೋದು, ಅಥವಾ ಫುಲ್ ಟೈಮ್ ಮಾಡ್ತೀನಿ ಅಂದರೆ ಒಂದು 20 ಇಯರ್ಸ್ ಸರ್ವಿಸ್ ಮಾಡೋದು. ಸೊ ಮಾಡೋದ್ರಿಂದ ಅವರಿಗೆ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಖಂಡಿತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ನೀವು ನನಗೆ ಟೈಮ್ ಕೊಟ್ಟು ನಮ್ಮ ವ್ಯೂವರ್ಸಿಗೆಲ್ಲ ಇದನ್ನು ಹೇಳ್ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ವ್ಯಾಲ್ಯೂಫುಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್. ನಿಮಗೂ ಕೂಡ ತುಂಬ ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತು ನನ್ನ ಒಂದು ಏನು ಎಕ್ಸ್ಪೀರಿಯನ್ಸ್ ಜರ್ನಿ ಇದೆ ಅದನ್ನು ನಿಮ್ಮೊಡನೆ ಮತ್ತು ನಿಮ್ಮ ವ್ಯೂವರ್ಸ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.